ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಟ್ಯಾಕ್ಸಿ ಬಾಯ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ತುಂಬ ದಿನಗಳ ನಂತರ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಏನಪ್ಪ ವಿಷಯ ಅಂದರೆ, ತುಂಬ ದಿನಗಳಿಂದ ಏರ್ಪೋರ್ಟಲ್ಲಿ ತುಂಬ ಗಲಾಟೆ ನಡೀತಾ ಇತ್ತು. ಯಾಕೆಂದರೆ T1 T2 ಅಲ್ಲಿ ಪಿಕಪ್ ಪಾಯಿಂಟ್ಸ್ದು ತುಂಬ ತೊಂದರೆ ಆಗ್ತಾಯಿತ್ತು. ಕಸ್ಟಮರ್ಗಳಿಗೆ ತುಂಬ ಲಾಂಗಿಂದ ನಡ್ಕೊಂಬರ್ಬೇಕಾಗಿತ್ತು. ಅದನ್ನು ಇವಾಗ ರೂಲ್ಸ್ ಇಟ್ಟಿರೋದನ್ನು ಬ್ರೇಕ್ ಮಾಡಿದ್ದಾರೆ. ನಮ್ಮ ಡ್ರೈವರ್ಸ್ ಎಲ್ಲ ಹೋರಾಡಿ ಮತ್ತು ಮುಂಚೆ ಏನು ಪಿಕಪ್ ಪಾಯಿಂಟ್ ಇತ್ತು ಮತ್ತು ಅದೇ ಪಿಕಪ್ ಪಾಯಿಂಟ್ನೇ ಮತ್ತೆ ನಮಗೆ ಏರ್ಪೋರ್ಟಲ್ಲಿ ಕೊಟ್ಟಿದ್ದಾರೆ. T1 ಅಲ್ಲಿ ಯಾವ ಥರ ಪಿಕಪ್ ಮಾಡ್ತಿದ್ದೀವಿ ಅದೇ ಥರ ಮಾಡಬೇಕು. T2 ಅಲ್ಲಿ ಯಾವ ಥರ ಮಾಡ್ತಿದ್ದೀವಿ ಮುಂಚೆ ಅದೇ ಥರನೇ ಪಿಕಪ್ ಪಾಯಿಂಟ್ ಮಾಡಬೇಕು. ನಾನು ತುಂಬ ದಿನದಿಂದ ಮಾಡಿಲ್ಲ ಏರ್ಪೋರ್ಟಲ್ಲಿ ಪಿಕಪ್ಪು. ಸೊ ಇವತ್ತು ನಮಗೆ ಏರ್ಪೋರ್ಟಿಂದ 8:00 ಲ್ಯಾಂಡಿಂಗ್ ಇದೆ. ಸೊ ಕಸ್ಟಮರ್ ಬರ್ತಾರೆ. ಟರ್ಮಿನಲ್ 2 ಅಲ್ಲಿ ಪಿಕಪ್ ಇದೆ. ನೋಡೋಣ ಮುಂಚೆ ಯಾವ ಥರ ಇತ್ತು ಅದೇ ಥರ ಇಟ್ಟಿದ್ದಾರಾ ಅಥವಾ ಮತ್ತು ಇವಾಗ ಹೊಸ್ದಾಗಿ ಯಾವ ಥರ ಅಪ್ಡೇಟ್ ಮಾಡಿದ್ರು ಅದೇ 15 ನಿಮಿಷದ ಮೇಲೆ ಎಕ್ಸ್ಟ್ರಾ ಕಟ್ಟಬೇಕು, 10 ನಿಮಿಷದ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಆ ಥರ ಇದೆಯಾ? ಹೋಗಿ ಚೆಕ್ ಮಾಡೋಣ. ಆಲ್ರೆಡಿ ನಮಗೆ 3 ಅವರು ತೋರಿಸ್ತಾ ಇದೆ. 3 hours 22 minutes ತೋರಿಸ್ತಾ ಇದೆ. ಬೇಗ ಬೇಗ ಹೋಗ್ಬಿಡೋಣ ಕಸ್ಟಮರ್ ಪಿಕಪ್ ಮಾಡಿಕೊಂಡು. ಈ ಥರ ಯಾವಾಗಲೂ ಚೆಕ್ ಮಾಡ್ತಾನೇ ಇರ್ತಾರೆ. ಇಲ್ಲಿ ಟೋಲ್ ಗೇಟ್ ಥರ ಇರುತ್ತೆ. ಇಲ್ಲಿ ಏರ್ಪೋರ್ಟ್ ಅಥಾರಿಟೀಸ್ ಅವ್ರದ್ದು ಚೆಕಿಂಗ್ ಇಲ್ಲಿ ಅಂದರೆ ಲಗೇಜ್ ಚೆಕ್ ಮಾಡ್ತಾರೆ. ಏನಾದರೂ ಇಲ್ಲಿಗಲಾಗಿ ಏನಾದರೂ ಐಟಮ್ ತೊಗೊಂಡು ಹೋಗ್ತಾರೆ ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ನೋಡಿ ಡೌಟ್ ಬಂದಿದೆ ಆಲ್ರೆಡಿ. ಆ ಗಾಡಿ ನಿಲ್ಲಿಸಿದ್ದಾರೆ. ಟರ್ಮಿನಲ್ 2 ಪಿಕಪ್ ಪಾಯಿಂಟ್ ಝೋನ್ ನೋಡಿ. ನಾವು ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇರೋದು ಟರ್ಮಿನಲ್ 2 ಅಲ್ಲಿ. ಹೋಗೋಣ. ಆಲ್ರೆಡಿ ತುಂಬ ಹೊತ್ತಾಯಿತು ಕಸ್ಟಮರ್ ವೇಟ್ ಮಾಡೋಕ್ಕೆ. ಕಸ್ಟಮರ್ ಕಾಲ್ ಮಾಡಲಿ ಅಂತ ನಾನು ವೇಟ್ ಮಾಡ್ತಾಯಿದ್ದೆ. ನೋಡೋಣ. ಎಲ್ಲ ನಾರ್ಮಲಾಗೆ ಕಾಣಿಸ್ತಾ ಇದೆ. ನೋಡೋಣ, ಇಲ್ಲಿ ಕೇಳೋಣ ಡ್ರೈವರ್ ಅಂದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. ಇಲ್ಲಿ ಕೇಳೋಣ ಏನಂತಾರೆ. ಇವಾಗ ಸ್ಟಾರ್ಟ್ ಆಗಿತ್ತಲ್ಲ ಎಲ್ಲೋ ಬೋರ್ಡ್ ಈ ಕಡೆ ಬಿಡಬೇಕು ಅಂತ ಹೇಳ್ಬಿಟ್ಟು, ಹಳೇದು ಯಾವ ಥರ ಇತ್ತು ಪಿಕಪ್ ಅದೇ ಥರನೇ ಮಾಡಬೇಕಂತ ಹೇಳಿ ಸ್ಟಾರ್ಟ್ ಆಗಿತ್ತಲ್ವಾ? ಇವಾಗ ಇನ್ನೂ ಮಾಡಿಲ್ವಾ ಆ ಥರ? ಮತ್ತು T1 ಅಲ್ಲೂ ಹಂಗೆ ಇದೆಯಾ? ಓಕೆ ಸರಿ ಆಯಿತು. ಓಕೆ ನೋಡಿ ಸ್ನೇಹಿತರೆ, ನಮಗೆ ಅಪ್ಡೇಟ್ ಬಂದಿತ್ತು ಅದೇ ಥರ ಅಂತೇಳಿ. ಬಟ್ ಇಲ್ಲಿ ನೋಡಿದ್ರೆ ಕಸ್ಟಮರ್ನ ಇಲ್ಲ ನೀವು ಇದರಲ್ಲೇ ಎಂಟ್ರಿ ಆಗಬೇಕು, ಫೀಸ್ ಕಟ್ಟಬೇಕು, ಪಾರ್ಕಿಂಗ್ ಫೀಸು ಪೇ ಮಾಡೋದ್ರಲ್ಲೇ ಹೇಳ್ತಾ ಇದ್ದಾರೆ. ಸೊ ನಾವು ಹೋಗೋಣ ಹಾಗಾದರೆ, ಒಳಗಡೆ ಹೋಗೋಣ. ನೋಡಿ ನಮ್ಗೆ ಹೇಳಿದರು ನಮ್ಮ ಡ್ರೈವರ್ ಸ್ನೇಹಿತರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನೋಡಿದ್ವಿ. ಆಲ್ರೆಡಿ ಓಪನ್ ಆಗಿದೆ. ಇಲ್ಲಿ ಟರ್ಮಿನಲ್ 2 ಅಲ್ಲಿ ಕೇಳಿದ್ರೆ ಇಲ್ಲ, ಯಾವುದೇ ರೀತಿ ವೈಟ್ ಬೋರ್ಡ್ ಅಂದರೆ ಯಾವುದೇ ರೀತಿ ಯೆಲ್ಲೋ ಬೋರ್ಡ್ಗಳು ಡೈರೆಕ್ಟ್ ಪಿಕಪ್ ಪಾಯಿಂಟ್ಗೆ ಹೋಗಂಗಿಲ್ಲ, ಪಾರ್ಕಿಂಗ್ಗೆ ಹೋಗಬೇಕು. ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕಸ್ಟಮರ್ ಕರ್ಕೊಂಬಂದು ಪಿಕಪ್ ಮಾಡಿ ಆಮೇಲೆ ಹೊರಗಡೆ ಎಕ್ಸಿಟ್ ಆಗಬೇಕು ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ ಇದು ಇನ್ನೂ ಎಷ್ಟು ದಿನ ಹೀಗೆ ಆಗುತ್ತೆ ಅಂತ. ಕಸ್ಟಮರು G9 ಬಂದಿದ್ದಾರೆ. ಇಲ್ಲಿ ನಮಗೆ ಫಾಸ್ಟಾಗಿಂದನೇ ಡೈರೆಕ್ಟ್ ಅಮೌಂಟ್ ಕಟ್ಟಾಗೋದು. ನಾವು 10 ನಿಮಿಷ ಒಳಗಡೆ ಎಕ್ಸಿಟ್ ಆಗಬೇಕು. ಇಲ್ಲಾಂದರೆ ಫಾಸ್ಟಾಗಿಂದನೇ ನಮಗೆ ಅಮೌಂಟ್ ಕಟ್ಟಾಗುತ್ತೆ. ಏನಪ್ಪ ಅಂದರೆ ಇಲ್ಲಿ 2 ಬರುತ್ತೆ, B1 B2, ಬೇಸ್ಮೆಂಟ್ 1 ಬೇಸ್ಮೆಂಟ್ 2 ಅಲ್ಲಿ. ನೀವು ಫಸ್ಟ್ ಆಫ್ ಆಲ್ ಹೇಳಬೇಕು ಕಸ್ಟಮರ್ಗೆ ಬೇಸ್ಮೆಂಟ್ 1ಗೆ ಬನ್ನಿ ಅಂತ ಹೇಳಬೇಕು. ಅಥವಾ ಅವರು ಬೇಸ್ಮೆಂಟ್ 2ಗೆ ಮತ್ತೆ ರಿಟರ್ನ್ ಪಿಕಪ್ ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಪಿಲ್ಲರ್ಸ್ ಬದ್ದಿರ್ತಾರೆ ನೋಡಿ, ಪಿಲ್ಲರ್ಗಳಿಗೆ ನಂಬರ್ ಇದೆ ನೋಡಿ. ಕಸ್ಟಮರ್ಗೆ ಆ ನಂಬರ್ ಹೇಳಿದರೆ ಅವರು ಕಸ್ಟಮರು ಡೈರೆಕ್ಟಾಗಿ ಬಂದುಬಿಡ್ತಾರೆ ಈ ನಂಬರ್ಗೆ. ಅಲ್ಲಿ ಮುಂದೆ ನಿಂತಂಗಿದ್ದಾರೆ ನಮ್ಮ ಕಸ್ಟಮರ್. ನೋಡೋಣ, ಅಲ್ಲಿ ನಿಂತಿದ್ದಾರೆ ನಮ್ಮ ಕಸ್ಟಮರು G9 ಹತ್ರ. इटका अंदर ही ये करना है, इसकी वजह से वही प्रॉब्लम हो गया. ಏರ್ಪೋರ್ಟಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ನಾನು ನಿಲ್ಲಿಸಿದ್ದೆ ದೇವನಹಳ್ಳಿ ಟೋಲ್ ಹತ್ರ. ಯಾಕೆಂದರೆ ಇನ್ನೊಂದು ಗಾಡಿ ಬರ್ತಾ ಇದೆ, ಆ ಗಾಡಿ ಹಿಂದ್ಗಡೆ ಇದೆ. ಕಸ್ಟಮರ್ ಇಲ್ಲಿ ಬಂದ ಮೇಲೆ ಶಿಫ್ಟ್ ಆಗ್ತಾರೆ. ಆಮೇಲೆ ಆ ಗಾಡಿಯಲ್ಲಿ ಸ್ವಲ್ಪ ಜನ, ಈ ಗಾಡಿಯಲ್ಲಿ ಸ್ವಲ್ಪ ಜನ ಶಿಫ್ಟ್ ಆಗ್ತಾರೆ. ಇಲ್ಲಿಂದ ನಾವು ಮತ್ತೆ ಟೋಲ್ ಪಾಸ್ ಮಾಡಿಕೊಂಡು ಮೂವ್ ಆದ್ವಿ ಕೃಷ್ಣಗಿರಿ ಕಡೆ. ಬರಬೇಕಾದ್ರೇ ಆನ್ ದ ವೇ ಸ್ವಲ್ಪ ಅವ್ರದ್ದೆಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಂದರು. ಅದಕ್ಕೋಸ್ಕರ ಯಾವುದೋ ಫೋಟೇಜ್ ತೊಗೊಳಕ್ಕಾಗಲಿಲ್ಲ. ಇನ್ನೊಂದು ಹೈವೇಲಿ ಸ್ವಲ್ಪ ಡೇಂಜರ್ ಅಲ್ವಾ, ಫೋಟೇಜ್ ಎಲ್ಲ ತೊಗೊಳೋದು ಕಷ್ಟ ಆಗುತ್ತೆ. ಗಾಡಿ ಓಡಿಸ್ಕೊಂಡು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡ್ರೆ ಆಮೇಲೆ ಕಂಪ್ಲೇಂಟು ಮಾಡ್ಬೋದು ಕಸ್ಟಮರ್ಸು. ಅದಕ್ಕೋಸ್ಕರ ಬೇಡ.
ಕೃಷ್ಣಗಿರಿ ಟೋಲ್ ಪಾಸ್ ಮಾಡ್ಕೊಂಡ್ಮೇಲೆ ಅವರು ಕಸ್ಟಮರು ಬುಕ್ ಮಾಡಿರೋ ಹೋಟೆಲ್ಲು ಕೃಷ್ಣಗಿರಿ ಟೋಲ್ ಆದಮೇಲೆ ನೆಕ್ಸ್ಟು ಯೂ ಟರ್ನ್ ತೊಗೊಂಡ್ರೆ ಹೋಟೆಲ್ ಇದೆ. ಹೋಗಿ ಡೈರೆಕ್ಟಾಗಿ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ನಾವು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿದ್ದೇನೆ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಬೇಗ ಹೋಗಿ ಕಸ್ಟಮರ್ ಡ್ರಾಪ್ ಮಾಡೋಣ. ಹೋಗಿ ಹೊಟ್ಟೆ ತುಂಬ ಶಿಸ್ತಾಗಿ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಗಾಡಿಯಲ್ಲಿರೋ ಸೀಟೆಲ್ಲ ಫೋಲ್ಡ್ ಮಾಡಿಬಿಟ್ಟು ನೆಮ್ಮದಾಗಿ ನಿದ್ದೆ ಮಾಡಿಬಿಡೋಣ. ಮತ್ತೆ ಬೆಳಗ್ಗೆ ಎಲ್ರಿಗೂ ಶುಭೋದಯ. ಇವಾಗಲೇ ಎದ್ದಿದ್ದೀನಿ. ಕಸ್ಟಮರು ಕಾಲ್ ಮಾಡಿದರು, ಇನ್ನೊಂದು 1 ಅವರಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾವು ಬೇಗ ರೆಡಿ ಆಗೋಣ, ಸ್ವಲ್ಪ ಗಾಡಿ ಒರೆಸ್ಕೊಂಡು ಬೇಗ ರೆಡಿ ಆಗೋಣ. ಇಲ್ಲೇನು ಸಿಕ್ಕಾಪಟ್ಟೆ ಚಳಿ ಇದೆ ಗುರು, ಭಯಂಕರ ಚಳಿ. ಸ್ವಲ್ಪ ನಮ್ಮ ಮುಸುಡಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಬಿಡೋಣ. ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಸ್ಟಮರ್ ಬಂದಿಲ್ಲ, ಫ್ರೆಶ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ಹೋಗಿ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ಶಿಸ್ತಾಗಿ ಕುತ್ಕೊಂಡ್ಬಿಡೋಣ. ಹೋಗಿ ಬೆಂಗಳೂರಲ್ಲಿ ಹೆಂಗಿದೆಯೋ ಆ್ಯಸ್ ಇಟ್ ಈಸ್ ವೆದರ್ ಇದೆ ಇಲ್ಲೂ. ನಮ್ಮ ಗಾಡಿ ಅಂತೂ ಕ್ಲೀನಾಗಿದೆ. ನೆಕ್ಸ್ಟ್ ಇಲ್ಲಿ ಅಣ್ಣನೂ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದಾರೆ. ಅಣ್ಣನೂ ಬೆಳಗ್ಗಿಂದನೂ ನಮಗಿನ್ನ ಮುಂಚೆನೇ ಇದ್ದಿದ್ರು ಅಣ್ಣ. ಆಮೇಲೆ ಕಸ್ಟಮರ್ ಕಾಲ್ ಮಾಡಿದ್ರು, ನಾ 2 ಗಾಡಿನೂ ಮೂವ್ ಮಾಡ್ತಾಯಿದ್ದೀವಿ. ಅಲ್ಲಿ ಅವ್ರ ಗಾಡಿಗೆ ಲಗೇಜ್ ತುಂಬ್ತಾ ಇದ್ದಾರೆ. ಇವರು ಇನ್ಮೇಲೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇದೆ ಅವ್ರದ್ದು. ನಮ್ಮದು ಪಿಕಪ್ ಆಯಿತು. ನಾವು ಕಸ್ಟಮರ್ನ ಕರ್ಕೊಂಡು ಹೋಟ್ಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ಕಸ್ಟಮರ್ ಲೊಕೇಶನ್ ಕೊಟ್ಟಿದ್ದಾರೆ. ಹೋಟ್ಲಿಂದ ಮತ್ತೆ ಒಂದು 20 ಕಿಲೋಮೀಟ್ರ್ ಹೋಗಬೇಕು. ಹೋಗಿ ಅಲ್ಲಿಂದ ಸುತ್ತಕೊಂಡು ಆಮೇಲೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ. ಯಾಕೆಂದರೆ ಅದೆಲ್ಲ ಫುಟೇಜ್ ನಾನು ಹಾಕೋಕ್ಕಾಗಲ್ಲ, ಕಸ್ಟಮರ್ ಇರ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ಫುಟೇಜ್ ರೆಕಾರ್ಡ್ ಮಾಡೋಕ್ಕೆ. ಇವಾಗ ಮತ್ತೆ ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಮತ್ತು ಮೀಟಿಂಗ್ ಮಾಡ್ಕೊಂಡು ಇನ್ನೊಬ್ರು ಬೆಂಗಳೂರಿಂದ ಬರ್ತಾಯಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಕಸ್ಟಮರ್ಸು ಒಳಗಡೆ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅವ್ರು ಬಂದಮೇಲೆ ರಿಟರ್ನ್ ಅವರು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದಾರೆ ಗಾಡಿಯಲ್ಲಿ. ಇದು ಡೈರೆಕ್ಟ್ ಏರ್ಪೋರ್ಟ್ ಡ್ರಾಪ್ ಮಾಡ್ತಾರೆ ಇವರು ಇಲ್ಲಿಂದ. ನಮ್ಮ ಕಸ್ಟಮರು ಮತ್ತು ಕೃಷ್ಣಗಿರಿಯಿಂದ ಕುಪ್ಪಮ್ಗೆ ಹೋಗೋಣ ಅಂತ ಹೇಳಿದರು, ಆಂಧ್ರ ಪ್ರದೇಶಕ್ಕೆ. ಮತ್ತು ಕೃಷ್ಣಗಿರಿಯಿಂದ ನಾವು ರಿಟರ್ನು ಕುಪ್ಪಮ್ಗೆ ಹೋಗ್ತಾಯಿದ್ದೀವಿ. ಕುಪ್ಪಮ್ಗೆ ಹೋಗಿ ಮತ್ತೆ ಅಲ್ಲಿ ಸ್ವಲ್ಪ ಮೀಟಿಂಗ್ ಇದೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಕುಪ್ಪಮ್ಮಿಂದ ಮತ್ತು ಎಲ್ಲಿಗೆ ಹೋಗಬೇಕು ಏನು ಕತೆ ಅಂತ ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ ನನಗೆ. ಅಲ್ಲಿ ಮೀಟಿಂಗೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಮೇ ಬಿ ಡ್ರಾಪ್ ಮಾಡ್ಬೋದು ಅನಿಸುತ್ತೆ. ಡೈರೆಕ್ಟು ಬ್ಯಾಂಗ್ಳೂರ್ ಆದರೂ ಇರ್ಬೋದು, ಅಥವಾ ಇಲ್ಲಾಂದರೆ ಕುಪ್ಪಮ್ ಆದರೂ ಇರ್ಬೋದು. ಸದ್ಯಕ್ಕೆ ನಾವು ಕುಪ್ಪಮಲ್ಲಿ ಈ ರೆಸ್ಟೋರೆಂಟಾಗೆ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಅವರು ಕ್ಲೈಂಟ್ಸ್ ಎಲ್ಲ ಬಂದಿದ್ದಾರೆ, ಇಲ್ಲಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ರಥ ಇಲ್ಲಿ ನಿಂತಿದೆ. ಕೊನೆಗೆ ನಮ್ಮ ಕ್ಲೈಂಟ್ಸು ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದರು. ನಮ್ಮ ಕಸ್ಟಮರು ಮತ್ತು ಇಲ್ಲಿ ಹೋಗ್ತಾ ಇದ್ದಾನೆ. ಹೋಗಿ ಟೀ ಕುಡ್ಕೊಂಬರ್ತೀನಿ, ನೀನು ಅಷ್ಟೊತ್ತಿಗೆ ರೆಡಿಯಾಗಿರು ಅಂತ ಹೇಳಿದರು. ಅವ್ರು ಬಂದರು. ನಾವಿಲ್ಲಿಂದ ಮತ್ತೆ ರಿಟರ್ನು ಕೃಷ್ಣಗಿರಿಗೆ ಹೊರಟಿದ್ದೀವಿ. ಬಂದು ಕೃಷ್ಣಗಿರಿಯಲ್ಲಿ ಹೋಟೆಲಲ್ಲಿ ಕಸ್ಟಮರ್ನ ಡ್ರಾಪ್ ಹಾಕಿದ್ದೀನಿ. ಅವರು ಇಲ್ಲಿ ಬಂದಮೇಲೆ ನಾನು ಇಲ್ಲೇ ಡ್ರಾಪ್ ಹಾಕ್ತೀನಿ, ಮತ್ತು ಬ್ಯಾಂಗ್ಳೂರಿಗೆ ಬರೋದಿಲ್ಲ, ನೀವು ಖಾಲಿ ಹೋಗ್ಬಿಡಿ ಅಂತ ಹೇಳಿದರು. ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಮತ್ತು ರಿಟರ್ನು ಖಾಲಿ ಹೋಗ್ತಾಯಿದ್ದೀವಿ. 1 hour 40 minutes ಖಾಲಿ, ಅಂದರೆ 1 hour 40 minutes ತೋರಿಸ್ತಾ ಇದೆ ಮನೆಗೆ. ಅಲ್ಲಿಂದ ರಿಟರ್ನ್ ಹೋಗ್ತಾಯಿದ್ದೀವಿ. ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ತುಂಬ ದಿನಗಳ ನಂತರ ನಮ್ಮ ಚಾನಲಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀವಿ.